ಕನ್ನಡ ಜಾಣ ನಮಸ್ಕಾರ. 12ನೇ ಶತಮಾನದ ಅಣ್ಣ ಬಸವಣ್ಣ, ಕನ್ನಡದ ಅಣ್ಣ ಬಸವಣ್ಣ ಇನ್ನು ಕೇವಲ ನೆನಪು ಮಾತ್ರ. ಬಸವಣ್ಣನ ವಚನಗಳು, ಶರಣರ ವಚನಗಳು, ಪ್ರಮುಖವಾಗಿ ಲಿಂಗಾಯತ ಧರ್ಮ, ಏನು ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಕೊಂಡು ಹೊಂಟಿದಾರಲ್ಲ, ಇವ್ರುಗಳ ಕನಸು ನುಚ್ಚುನೋರು. ನೀವೆಲ್ಲ ಲಿಂಗಾಯತ ಧರ್ಮ ಸೇರಿಸಿ, ಬಸವಣ್ಣನ ಸೇರಿಸಿ ಎಲ್ಲರೂ ಸಹ ಇನ್ನ ಬರೀ ನೆನಪು ಮಾತ್ರನ ದಿನ ಎಣಿಸ್ತಾವ್ರ. ಯಾರಾದ್ರೂ ಆಸ್ಕೆ ಮೇಲೆ ಹುಷಾರಲ್ಲ ಮಲಗಿದ್ರೆ ಹೇಳ್ತಾರಲ್ಲ, ಇಲ್ಲ ಮುಗಿತಪ್ಪ ಅವ್ರ ಕತೆ, ದಿನ ಎಣಿಸ್ತಾವ್ರೆ ಅಂತ. ಲಿಂಗಾಯತ ಧರ್ಮ ಮತ್ತು ಬಸವ ತತ್ವ ದಿನ ಎಣಿಸ್ತಾ ಇದೆಯಾ? ಅಂದ್ರೆ ಇವತ್ತಿನ ಮಕ್ಕಳಿಗೆ ಕೆಲವು ಪ್ರಾಣಿ ಪಕ್ಷಿಗಳನ್ನ ತೋರಿಸ್ತೀವಲ್ಲ ಬರೀ ಚಿತ್ರದಲ್ಲಿ, ಒಂದ್ ಕಾಲದಲ್ಲಿ ಇಂಥ ಪ್ರಾಣಿ ಇತ್ತು, ಇಂಥ ಪಕ್ಷಿ ಇತ್ತು, ಇವತ್ತಿಲ್ಲ, ಒಂದು ಗತಕಾಲದಲ್ಲಿ ಇತ್ತು ಅಂತ ಹೇಳಿ. ಹಾಗೆ ಬಸವಣ್ಣನ ವಿಚಾರಗಳು, ಲಿಂಗಾಯತ ಧರ್ಮ ಬರೀ ಚಿತ್ರದಲ್ಲಿ ತೋರಿಸೋಷ್ಟು. ಯಾವಲೆಲ್ಲ ಇಂಗ್ಲೆಂಡ್ ಒಂದು ಚಿಕ್ಕ ಸ್ಟ್ಯಾಚ್ಯೂ ಇದೆಯಂತೆ ಬಸವಣ್ಣಂದು, ಹಿಂಗೆ 12ನೇ ಶತಮಾನ ಇದ್ರಂತೆ, ಕನ್ನಡದ ಮೊಟ್ಟ ಮೊದಲ ಧರ್ಮ ಅಂತೆ. ಇವತ್ತು ನಾಮಾವಶೇಷ ಆಯ್ತಂತೆ, ಸರ್ವನಾಶ ಆಗೋಯ್ತಂತೆ, ಅದಕ್ಕೆ ಹೊರೆಯ ಕಟ್ಟಿದ್ರಂತೆ ಅಂತ ಹೇಳುವ ದಿನಗಳು ಬಂತ. ವೇದಗಳಿಗೆ ಹೊರೆಯ ಕಟ್ಟಿವೆ ಅಂತ ಶರಣರು ಹೇಳಿದ್ರೆ, ಬಸವಣ್ಣನಿಗೆ ಹೊರೆಯ ಕಟ್ಟಿವೆ, ವಚನಕ್ಕೆ ಹೊರೆಯ ಕಟ್ಟಿ ಆಗೋಯ್ತಾ? ಅಗ್ರಹಾರದ ಶಿಖಾಮಣಿಗಳು ಕಟ್ಟಿ ಆಗೋಯ್ತಾ? RSSಗೆ 100 ವರ್ಷ, RSSಗೆ 100 ವರ್ಷ, RSSಗೆ 100 ವರ್ಷ ಆಗಕ್ಕೂ ಬಸವಣ್ಣನಿಗೆ ವಚನಕ್ಕೆ ಹೊರೆ ಕಟ್ಟಕ್ಕೂ ಏನ್ ಸಂಬಂಧ? ಯಾವ ಲಿಂಗಾಯತರು ತುಕ್ಕಿಡಿದ್ರು ಮಚ್ಚು ಕತ್ತಿಗಳೆಲ್ಲ ಹೊರಗಡೆ ಬರುತ್ತೆ ಅಂತ ಹೇಳಿದ್ರು, ನಿಮ್ಗೆ ಮಚ್ಚು ಕತ್ತಿಗಳಿಗೆಲ್ಲ ಲಿಂಗಾಯತರ ಮೆದುಳುಗಳಿಗೂ ತುಕ್ಕಿಡಿದು ಹೋಯ್ತಾ. ಇವತ್ತು ಲಿಂಗಾಯತರ ಮೆದುಳಿಗೆ ತುಕ್ಕಿಡಿದು ಹೋಗಿದೆ. ಲಿಂಗಾಯತ ಮಠಗಳು ಹೋಮ ಕುಂಡಗಳಾಗಿದವ, ಹೋಮ ಮಾಡಿಸುವ, ವಿಭೂತಿನ ಸೈಡಿ ಬಿಸಾಕಿ ತಿಲಕ ಇಟ್ಟುಕೊಳ್ಳುವ ಹೋಮ ಕುಂಡಗಳಾಗಿ ಪರಿವರ್ತನೆ ಆದವ. ಇವತ್ತು ಇದೇ ಅಗ್ರಹಾರದ ಜೀವಿಗಳು ಲಿಂಗಾಯತರ ಹೆಸರು ಹೇಳಿ, ಬಸವಣ್ಣ ಹೆಸರು ಹೇಳಿ ಅಧಿಕಾರಕ್ಕೆ ಬರೋ ಯಡಿಯೂರಪ್ಪನ ಗುಲಾಮರು ಮಾಡ್ಕೊಂಡ್ರಲ್ಲ, ಅಂತ ಯಡಿಯೂರಪ್ಪನ ಹತ್ರ ಲಿಂಗಾಯತ ಮಠಗಳು ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನೂ ಬಿಟ್ಟು ಕವರ್ಗೋಸ್ಕರ ಭಿಕ್ಷೆ ಬೇಡ್ಕೊಂಡು ಮನೆ ಅಂತ ನಿಂತ್ಕೊಂಡ್ರಲ್ಲ, ಅಂತ ಲಿಂಗಾಯತರ ಸ್ವಾಮೀಜಿಗಳಲ್ಲಿ ಇವತ್ತು ತಲೆಯಲ್ಲಿ ತುಕ್ಕಿಡ್ದೋಯ್ತಾವೆ. ಏನಿದು RSS 100 ವರ್ಷ ಹಾಕನು ಬಸವಣ್ಣಂಗೆ ವಚನಕ್ಕೆ ಹೊರೆಯ ಕಟ್ಟದ್ಕೂ ಏನ್ ಸಂಬಂಧ? ಯಾರು ಕಟ್ತಾವ್ರೆ? ಎಲ್ಲವನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣೆರನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಬರುತ್ತೆ, ಅದನ್ನ ವಿಡಿಯೋ ಮಾಡ್ತಾರೆ, ಈಗ ಡಿಲೀಟ್ ಮಾಡ್ತಾರೆ. ಏನ್ ಸಂಬಂಧ, ಏನ್ ಕಾರಣ ಅಂದ್ರೆ, ಅದಕ್ಕೆ ಇಲ್ಲೊಂದು RSSಗೆ 100 ವರ್ಷ ಅಂತ 1925 ಶುರು ಆಗುತ್ತೆ, ಈಗ 2025ಕ್ಕೆ 100 ವರ್ಷ ಆಯಿತು. ಅದು ಗೊತ್ತು. RSS ಅಂದರೆ ಬೇರೆ ಏನೂ ಅಲ್ಲ, ಹೆಸರಿ ಮಾತ್ರ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆ ಇಟ್ಕೊಂಡಿದೆ, ಹಿಂದುತ್ವದ ಮುಖವಾಡ ಹಾಕಿದೆ. ಯಾವ ಹಿಂದುತ್ವನೋ ಮತ್ತೊಂದು ಮಗದೊಂದು ಅಲ್ಲ, ಅದು ಬ್ರಾಹ್ಮಣರ ಹಿತವನ್ನು ಕಾಪಾಡೋಕ್ಕೆ, ಅಂದರೆ ಮನುಧರ್ಮಶಾಸ್ತ್ರವನ್ನು ಮತ್ತೆ ಆಚರಣೆ ತರಲಿಕ್ಕೆ ಇವತ್ತು ಇದೆ, ಏನಿಲ್ಲ ಅಂತಲ್ಲ. ಮನುಧರ್ಮಶಾಸ್ತ್ರ ಇವತ್ತಿಗೂ ಆಚರಣೆಯಲ್ಲಿದೆ. ಅದನ್ನು ಇನ್ನೂ ವ್ಯಾಪಕಗೊಳಿಸ್ಲಿಕ್ಕೆ, ಮತ್ತೆ ಒಂದು ಕಾಲದಲ್ಲಿ ಹೆಂಗಿತ್ತು ಅಂತ ಹೇಳ್ತಾರಲ್ಲ, ಪುನರಾವರ್ತನೆಗೊಳಿಸ್ಲಿಕ್ಕೆ ಒಟ್ಟಾರೆ ಬ್ರಾಹ್ಮಣರ, ವೈದಿಕರ ಆ ಸುಖವಾಗಿಡೋಕ್ಕೋಸ್ಕರ ಉಟ್ಕೊಂಡಿರ್ತಕ್ಕಂಥ ಒಂದು ಸಂಘಟನೆ RSS. ಅದಕ್ಕೆ 100 ವರ್ಷ ಆದಾಗ ಅದಕ್ಕೆ ಒಬ್ಬೊಬ್ಬರನ್ನು ಕೊಡುಗೆ ಕೊಡಬೇಕು ಅಂತ ಮಾತುಕತೆ, ಮೀಟಿಂಗ್ಗಳೆಲ್ಲ ಆಗಿರುತ್ತೆ. ಹಂಗೆ ಈ ಮಾಧ್ವ, ಒಂದು ಸುಂದರಿ ಮಾಧ್ವ ಕೂರಿ, ಬನ್ನಂಜೆ ವೀಣಾ, ಮತ್ತೆ ಉಡುಪಿಯ ಮಾಧ್ವ ಸಂವಿಧಾನದವರು ಈ ಪೇಜಾವರದಾರ ಇದ್ದಾರಲ್ಲ, ಅವ್ರ ಹೆಸರು ಗೊತ್ತಿಲ್ಲ ನನಗೆ ಇವಾಗ, ಇವ್ರುಗಳೆಲ್ಲ ಮೀಟಿಂಗ್ ಮಾಡಿಕೊಂಡು ನಮ್ಮ ಕಡೆಯಿಂದ ಏನು ಕೊಡುಗೆ ಕೊಡ್ಬೋದು ಅಂತೇಳಿ ಅವ್ರು ಹೇಳಿದ್ರಂತೆ. ನಮ್ಮ ಕಡೆಯಿಂದ ವೈದಿಕೇತರ, ಬ್ರಾಹ್ಮಣೇತರ ಧರ್ಮಗಳು, ಆಚರಣೆಗಳಿದಾವಲ್ಲ, ಇದಕ್ಕೆ ನಾವು ಕೊಳ್ಳಿ ಇಡ್ತೀವಿ, ಅದು ನಾಮಾವಶೇಷ ಮಾಡ್ತೀವಿ, ಕಂಕಣ ತೊಟ್ಟಿದೀವಿ ಅಂತೇಳಿ ಆ ಕೊಡುಗೆ ಕೊಟ್ರಂತೆ. ಅಂದರೆ ಬುದ್ಧಗಯ ಮುಗಿಸ್ತೀವಿ, ಜನವಾರ ಹಾಕ್ತೀವಿ, ಜೈನರು ಜನವಾರ ಹಾಕಾಯ್ತು. ಆಮೇಲೆ ಇಲ್ಲಿಯ ಕರ್ನಾಟಕದ ಸಾಬ್ರು ಮತ್ತು ಕ್ರಿಶ್ಚಿಯನ್ರು ಇವ್ರ ಕತೆ ಎದುರಿಸಿ ಇಟ್ಟಿದ್ದೀವಿ. ಇನ್ನು ಕರ್ನಾಟಕದ ಮೊಟ್ಟ ಮೊದಲ ಧರ್ಮ ಮತ್ತು ಕನ್ನಡದ ಅಣ್ಣ ಬಸವಣ್ಣ, ಪ್ರಬಲ ಸಮುದಾಯ ಲಿಂಗಾಯತ ಅಂತ ಇದ್ದಾರೆ, ಇವ್ರಿಗೆ ಚಟ್ಟ ಕಟ್ಟೋದು ನಮ್ಗೇನು ಲೆಕ್ಕ ಅಲ್ಲ ಅಂತೇಳಿ ಇವ್ರನ್ನ ಗೂಡಿಸಿ ಗುಂಡಾಂತರ ಮಾಡ್ತೀವಿ. ಅಂದರೆ ಇವರ ವಿಚಾರಗಳಿಗೆ, ಲಿಂಗಾಯತ ಧರ್ಮಕ್ಕೆ ಹೊರೆಯ ಕಟ್ತೀವಿ ಅಂತೇಳಿ ಪ್ರತಿಜ್ಞೆ ಮಾಡಿರೋರು ಇದೇ ಬನ್ನಂಜೆ ವೀಣಾ ಮತ್ತು ಉಡುಪಿ ಪೇಜಾವರ ಸ್ವಾಮಿಗಳು. ಅದಕ್ಕೆ ಇವರು ಪುಂಖಾನುಪುಂಖವಾಗಿ ಈ ಥರ ದಾಳಿ ಮಾಡ್ತಾ ಇದ್ರು. ಏನು ದಾಳಿ ಮಾಡ್ತಾವ್ರೆ ಮತ್ತು ವಿಡಿಯೋ ಮಾಡಿ ಯಾಕೆ ಡಿಲೀಟ್ ಮಾಡಿದ್ರು ಅದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಬನ್ನಂಜೆ ವೀಣಾ ಏನು ವಿಡಿಯೋ ಮಾಡಿದ್ರು ಅಂದರೆ, 12 ಈಗ ಇವರು ಅಧ್ಯಯನ ಮಾಡಿದ್ದು, ಓದ್ಕೊಂಡಿದ್ದೆಲ್ಲ ವಚನವನ್ನೇ, ಅಕ್ಕಮಹಾದೇವಿ ಅಪರಾವತಾರ ಅಂತ ತಿಳ್ಕೊತಾರೆ, ವಚನಗಳ ಅಧ್ಯಯನ ಮಾಡಿ ನಿಂತಾರೆ, ಪುಂಖಾನುಪುಂಖವಾಗಿ ವಚನಗಳನ್ನ ಉದ್ಧರಿಸ್ತಾರೆ, ಹೇಳ್ತಾ ಇರ್ತಾರೆ.
ಜನಕ್ಕೇನು ಒಬ್ಬೊಬ್ಬ ಎಷ್ಟು ಚೆನ್ನಾಗಿ ವಚನ ಕಲ್ತ್ಕೊಂಡ್ಬಿಟ್ರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ, ಅದ್ರ ಬಗ್ಗೆ ಅರ್ಥಗಳನ್ನ ಹೇಳ್ತಾರೆ. ಇವ್ರು ಅಲ್ಟಿಮೇಟು ಅದ್ಭುತ ಅಂತ ಹೇಳ್ತಾರೆ. ಆದರೆ ಅದರ ನಡುವೆ ಅದಕ್ಕೆ ಬುಡಕ್ಕೆ ಬೆಂಕಿನೂ ಇಟ್ಟಿದ್ದಾರೆ ವಚನಗಳಿಗೆ. ಅವ್ರು ಹೇಳ್ತಾರೆ, ನಮ್ಮ ಸಂಸತ್ತೇನು ಭವನ ಹೊಸ್ದಾಗಿ ಕಟ್ಟಿದಾರಲ್ಲ, ಅದಕ್ಕೆ ಒಂದು ಸ್ಫೂರ್ತಿ ಮತ್ತೊಂದು ಇಲ್ಲ 12ನೇ ಶತಮಾನ ಅನುಭವ ಮಂಟಪ ಅಂತ ಹೇಳ್ತಾರೆ. ಒಂದು ಜಗತ್ತಿನಲ್ಲೇ ಮೊಟ್ಟ ಮೊದಲ ಒಂದು ರೀತಿಯ ಪಾರ್ಲಿಮೆಂಟರಿ ಸಿಸ್ಟಮ್ಮು ಅನ್ನೋದನ್ನ 12ನೇ ಶತಮಾನದಲ್ಲಿ ಶರಣರು ಬಸವಾತಿ ಪ್ರಮಥರು ಶರಣರ ನೇತೃತ್ವದಲ್ಲಿ ಒಂದು ಅನುಭವ ಮಂಟಪ ಅಂತ ಆಯಿತು. ಅನುಭವ ಮಂಟಪ ಅಂದರೆ ಬೇರೇನೂ ಅಲ್ಲ, ಜಾತಿಯ ಮೀರಿ, ಧರ್ಮವನ್ನು ಮೀರಿ, ಲಿಂಗವನ್ನು ಮೀರಿ ಎಲ್ಲರೂ ಸಹ ವೇಶ್ಯ ಇರ್ಬೋದು, ಕೂಲಿ ಮಾಡೋನಿರ್ಬೋದು, ವ್ಯವಸಾಯ ಮಾಡೋನಿರ್ಬೋದು, ಮಡಿಕೆ ಮಾಡೋನಿರ್ಬೋದು, ಅವಿದ್ಯಾವಂತ ಇರ್ಬೋದು, ವಿದ್ಯೆ ಇಲ್ದಿರ್ಬೋದು, ಯಾವ ಜಾತಿ, ಅದು ಹೆಣ್ಣು ಗಂಡು ಅನ್ನೋ ಭೇದವಿಲ್ಲ. ಎಲ್ಲರೂ ಸಹ ಒಂದೆಡೆ ಸೇರಿ ವಿಚಾರ ವಿನಿಮಯ ಮಾಡ್ಕೊಳೋದು, ಯಾರನ್ನು ಬೇಕಾದ್ರೂ ಟೀಕೆನೂ ಮಾಡಬಹುದಿತ್ತು. ನಿಮಗೆ ಅವರ ವಿಚಾರ ಸರಿ ಕಂಡಿಲ್ಲ ಅಂದರೆ ಅವನು ಬಹಳ ದೊಡ್ಡ ಗುರು ಆಗಿರಲಿ, ಗುರು ಬೇಕಾದ್ರೂ ಆಗಿರಲಿ, ದೊಡ್ಡ ವಿದ್ಯಾವಂತರಾಗಿರಲಿ, ಪಂಡಿತ ಆಗಿರಲಿ, ಯಾರು ಬೇಕಾದ್ರೂ ಆಗಿರಲಿ, ನಿಮಗೆ ಸರಿ ಇಲ್ಲ ಅಂದ ತಕ್ಷಣ ಟೀಕೆನೂ ಮಾಡಬಹುದಿತ್ತು, ವಿಮರ್ಶೆ ಮಾಡಬಹುದಿತ್ತು, ನಿಮ್ಮ ವಿಚಾರಗಳನ್ನ ಮುಕ್ತವಾಗಿ ಹೇಳಬಹುದಾಗಿತ್ತು. ಇದು ಅನುಭವ ಮಂಟಪ. ಇದು ಇಡೀ ಜಗತ್ತಿಗೆ ಒಂದು ಸ್ಫೂರ್ತಿ. ಇದು ಅದರ ಸ್ಫೂರ್ತಿಯಿಂದನೇ ಇವತ್ತು ಹೊಸ ಸಂಸತ್ ಭವನ ನಿರ್ಮಾಣ ಆಗಿರೋ ಅಂತ ಹೇಳಕ್ ಹೊರಟಾಗ, ಈಕೆ ವಚನವನ್ನು ಅಧ್ಯಯನ ಮಾಡಿ ಅಂತ ಹೇಳ್ಕೊಳ್ಳುವ, ಅಕ್ಕಮಾದೇವಿ ಅಪರಾವತಾರ ಅಂತ ಹೇಳ್ಕೊಳ್ಳುವ ಈ ಬನ್ನಂಜ ವೀಣಾ, ಈಕೆ ಕಥೆ ಹೇಳ್ತೀನಿ ಯಾರು ಅಂತ ಹೇಳ್ಬಿಟ್ಟು ಈಕೆ ಹೇಳ್ತಾರೆ, ಅನುಭವ ಮಂಟಪ ಇರಲಿಲ್ಲ, ಬಸವಣ್ಣ ಏನು ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ಅಲ್ಲಮ್ಮಂಗೆ ತಂದಿ ಕಟ್ಕೊಂಡು ಹೋಗ್ತಾರೆ, ಅಲ್ಲಮ್ಮ ಪ್ರಮೇಯ ಮೇಯ್ನು ಅಂತಾರ. ಅಲ್ಲಿ ಅಲ್ಲಮ್ಮ ಕೀಳು ಅಥವಾ ಬಸವಣ್ಣ ಮೇಲು ಮತ್ತೊಂದು ಯಾರೂ ಹೇಳಿಲ್ಲ. ಅನುಭವ ಮಂಟಪದ ಆ ಶೂನ್ಯ ಪೀಠಕ್ಕೆ ಅಧ್ಯಕ್ಷರನ್ನಾಗಿ ಅಲ್ಲಮ್ಮ ಪ್ರಭುಗಳನ್ನೇ ಆಯ್ಕೆ ಮಾಡೋದು. ಅಲ್ಲಮ್ಮ ಪ್ರಭುಗಳನ್ನೇ. ಈಕೆ ಒಡೆದಾಳ ನೀತಿಯಲ್ಲಿ ಎಷ್ಟೇ ಆಗಲಿ, ಇವರು ಒಡೆದಾಳ್ಕೊಂಡೇ ಬಂದಾರಲ್ವ, ಅಲ್ಲಿ ತಂದಿಡಕ್ಕೆ ನೋಡ್ತಾ ಇದ್ದಾಳೆ ಈಕೆ. ಮತ್ತು ಇನ್ನೊಂದು ಹೇಳ್ತಾಳೆ, ಬಹಳ ದೊಡ್ಡ ಶಾಕಿಂಗ್ ಅನ್ನೋದಕ್ಕಿಂತ ಹೇಳ್ಕೊಂಡೇ ಬರ್ತಾವ್ರಲ್ಲ. ಇವತ್ತೇನು ವಚನಗಳು ಹುಟ್ಕೋತು, ಯಾಕೆ ಹುಟ್ಕೋತು ಅಂದರೆ ಸಂಸ್ಕೃತಕ್ಕೆ ವಿರುದ್ಧವಾಗಿ, ಯಾರಿಗೂ ಅರ್ಥವಾಗದಿರೋ ಭಾಷೆಯಲ್ಲಿ ಬರೆಯೋ ಸಂಸ್ಕೃತಕ್ಕೆ ವಿರುದ್ಧವಾಗಿ, ನಿಮ್ಮ ಗೀತೆಗೆ ವಿರುದ್ಧವಾಗಿ, ನಿಮ್ಮ ಪುರಾಣಗಳಿಗೆ, ಪುರಾಣವೆಂಬುದು ಪುಂಡರಗೋಷ್ಠಿ ಅಂತ ಕರೀತಾರೆ ಶರಣರು, ಪುರಾಣಕ್ಕೆ ವಿರುದ್ಧವಾಗಿ, ನಿಮ್ಮ ವೇದಗಳಿಗೆ ವಿರುದ್ಧವಾಗಿ ವಚನಗಳು ಹುಟ್ಕೊತ್ತು. ಅಂದರೆ ಜನಸಾಮಾನ್ಯನ ಭಾಷೆಯಲ್ಲಿ ಇವತ್ತು 900 ವರ್ಷದ ಹಿಂದೆ ಬಳಸಿದಂಥ ಕನ್ನಡ ಇಷ್ಟು ಸುಲಲಿತವಾಗಿದೆ ಇವತ್ತು ಅಂದರೆ ಖುಷಿ ಆಗುತ್ತೆ. ಇವತ್ತಿಗೂ ಎಷ್ಟೋ ಜನ ಕನ್ನಡ ಬರೆಯೋರಿಗೆ ಅರ್ಥನೇ ಆಗಲ್ಲ, ಹಂಗೆ ಬರೀತಾರೆ ಕೆಟ್ಟದಾಗಿ. ಸುಲಲಿತವಾಗಿ ಅರ್ಥವಾಗೋ ರೀತಿಯಲ್ಲಿ 900 ವರ್ಷಗಳ ಹಿಂದೆ ಶರಣರು ಜನಭಾಷೆಯಲ್ಲಿ ಮತ್ತು ತಮ್ಮ ಅನುಭವದ ಸಾರವನ್ನು ವಚನಗಳ ಮುಖಾಂತರ ಬರೆದ್ರು. ಸಂಸ್ಕೃತಿಗೆ ವಿರುದ್ಧವಾಗಿ, ಹೋಮಕ್ಕೆ ವಿರುದ್ಧವಾಗಿ. ಈಕೆ ಹೇಳೋದು ಇವು ಸ್ವಂತಿದ್ದಲ್ಲ, ಸಂಸ್ಕೃತದಲ್ಲಿ ಮೊದಲೇ ಇತ್ತು, ಗೀತೆಯಲ್ಲಿತ್ತು, ಪುರಾಣದಲ್ಲಿತ್ತು, ರಾಮಾಯಣದಲ್ಲಿತ್ತು, ಅದನ್ನೇ ಇವರು ಕನ್ನಡಕ್ಕೆ ಅನುವಾದ ಮಾಡಿದರೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಸ್ವಂತದ್ದು ಏನೂ ಇಲ್ಲ ಅನ್ನೋ ಅರ್ಥದಲ್ಲಿ. ಇದೇ ಮಾತನ್ನ ಕೆಲವು ದಿನಗಳ ಹಿಂದೆ ಆ ಉಡುಪಿ ಪೇಜಾವರ ಸ್ವಾಮಿ ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ವಚನ ಹೇಳೋಕ್ಕೂ ಬರಲ್ಲ ಆತನಿಗೆ, ತಪ್ಪು ವಚನ ಹೇಳ್ಕೊಂಡು, ಏನು ನಮ್ಮ ಸಂಸ್ಕೃತಿ ಇದೆ, ಕೃಷ್ಣ ಹೇಳಿದ್ದಾನೆ, ಗೀತೆಯಲ್ಲಿ ಹೇಳಿದ್ದಾನೆ, ಏನು ವಿಶೇಷ ಅನ್ನೋ ಥರ ಮಾತಾಡ್ತಾರೆ. ಇನ್ನೂ ದುರಂತ ಏನಪ್ಪ ಅಂದರೆ, ಆ ವೇದಿಕೆ ಮೇಲೆ ಅರವಿಂದ್ ಜತ್ತಿ ಇರ್ತಾರೆ. ಅರವಿಂದ್ ಜತ್ತಿ ಯಾರು ಗೊತ್ತಾ? ಬಿ ಡಿ ಜತ್ತಿಯವರ ಮಗ. ಅವ್ರಿರೋದಿಲ್ಲಿ ಬಸವಭವನ ಅಂತಿದೆ, ಇಲ್ಲಿ ಚಾಲುಕ್ಯ ಸರ್ಕಲ್, ಬೆಂಗಳೂರಿನ ವಿಧಾನಸೌಧ ಹತ್ರ. ಅದು ಬೆಂಗಳೂರಿನ ಮೊದಲ ಅಡ್ರೆಸ್. ನಾವು ಪಿನ್ ಕೋಡ್ ಬರೀತೀವಲ್ಲ 5600 ಇಷ್ಟು ಉದ್ದ, 56001 ಬೆಂಗಳೂರಿಗೆ ಮೊಟ್ಟ ಮೊದಲ ವಿಳಾಸ ಅದು ಬಸವಭವನ. ಬಸವಣ್ಣನ ಅನುಯಾಯಿಗಳು ಬಸವಣ್ಣನ ವಿಚಾರವನ್ನು ಪ್ರಚಾರ ಮಾಡೋಕ್ಕಿಂತ ಉಟ್ಕೊಂಡ್ರು ಬಸವಭವನ. ಅಲ್ಲಿ ಒಬ್ಬ ಮಾಧವ ಸ್ವಾಮೀಜಿ ಕೂತ್ಕೊಂಡು ಇದು ಕನ್ನಡ ಬರ್ದವರಷ್ಟೇ, ಸಂಸ್ಕೃತದನ್ನೇ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿರೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾಗ ಈತ ಮುಖಾಮುಚ್ಚಿ ನೋಡ್ದಂಗೆ ಖಂಡಿಸ್ಬೇಕಾಗಿತ್ತಲ್ಲಿ. ಆದ್ರೆ ದುರಂತ ಏನಪ್ಪ ಅಂದರೆ, ಹಲ್ಕಿಸ್ಕೊಂಡು ಚಪ್ಪಾಳ ಹೊಡಿತಾನೆ ಮುದುಕ, ಚಪ್ಪಾಳ ಹೊಡಿತ ಕೂತ್ಕೊಂಡು, ನಾಚಿಕೆ ಮಾನ ಮರ್ಯಾದಿಲ್ಲ ಅವರಿಗೆ. ಅದಕ್ಕೆ ಹೇಳಿದ್ದು ಲಿಂಗಾಯತರ ಮೆದುಳಿಗೆ ಇವತ್ತು ತುಕ್ಕಿಡಿದಿದೆ ಅಂತ. ಒಂದು ಕಾಲದಲ್ಲಿ ಪಂಚಗೆರೆ ಜಯಪ್ರಕಾಶ್ ಒಂದು ಪುಸ್ತಕ ಬರೆದು ಬಸವಣ್ಣ ಮಾದಿಗರನ್ನ ಇರಬಹುದು ಅನ್ನೋ ಅರ್ಥದಲ್ಲಿ ಬರೆಯಕ್ಕೆ ಹೋದಾಗ, ನೀವು ಆ ಒಂದು ಅಧ್ಯಯನ ಕೃತಿಯನ್ನು ಇನ್ನೊಂದು ಅಧ್ಯಯನ ಕೃತಿಯ ಮುಖಾಂತರನೇ ಹೊಡಿಬೇಕಾಗಿತ್ತು. ನೀವು ಒಪ್ಪಬೇಕು ಅಂತೇನಿಲ್ಲ, ಅದು ಹಂಗಲ್ಲ, ಇದು ಸತ್ಯ ಅಂತೇಳಿ ಆಧಾರಗಳ ಕೊಟ್ಟು ಅದನ್ನ ವಿರೋಧಿಸ್ಬೇಕಾಗಿತ್ತು. ಅದು ಬಿಟ್ಟು ಏನು ಮಾತಾಡ್ರಿ ಕೆಲವರು, ತುಕ್ಕಿಡಿದ್ರು ಮಚ್ಚು ಕತ್ತಿಗಳು ಹೊರಗಡೆ ಬರುತ್ತೆ ಅಂತ ಮಾತಾಡಿದ್ರು ವಿರೋವಯಸ್ಸಿಂದ ಲಿಂಗಾಯತರು. ಇವತ್ತು ಇದೇ ಅಗ್ರಾರದ ಓಟುಗಳೆಲ್ಲ ಲಿಂಗಾಯತರ ಮನೆ ಅಟ್ಟದ ಮೇಲೆ ನೋಡಿದ್ರಂತೆ, ಮಚ್ಚು ಕತ್ತಿಗಳು ಮುಟ್ಟಿದ್ರಂತೆ, ಅದೆಲ್ಲ ತುಕ್ಕಿಡಿದು ಪುಡಿ ಪುಡಿ ಆಗೋಗ್ಬಿಡುವಂತೆ. ಪುಡಿ ಪುಡಿ ಆದ್ಮೇಲೆ ಅಂದ್ರೆ ಇವ್ರು ಹೋಮ ಮಾಡಿ ಹೆಂಗೆ ಬೂದಿ ತೊಗೊಂಡೋಗಿ ತಿಪ್ಪೆಗೆ ಎಸಿತಾರೋ ಹಂಗೆ ಲಿಂಗಾಯತರ ಮಚ್ಚು ಕತ್ತಿಗಳ ಬೂದಿ ತೊಗೊಂಡೋಗಿ ತಿಪ್ಪೆಗೆ ಎಸ್ತು ಆಮೇಲೆ ನೋಡಿರಂತೆ ಇವ್ರು ಮೆದುಳು ನೋಡಿದ್ರೆ ಅದೂ ತುಕ್ಕಿಡ್ದು ಹೋಗಿತ್ತಂತೆ. ಇನ್ನು ಕೇರ ಇಲ್ಲ, ಇವ್ರಿಗೆ ಯಾಕೆ ಕೆದರ್ಬೇಕು ಅಂತೇಳಿ ಇವತ್ತು ಬಸವಣ್ಣನಿಗೆ ಹೊರೆ ಕಟ್ಟಿರು, ಲಿಂಗಾಯತ ಧರ್ಮಕ್ಕೆ ಹೊರೆ ಕಟ್ಟಿರು. ಅದೇ ನಾವು ಜಾಮದಾರ್ ಹೇಳ್ತಾವ್ರಲ್ಲ,
ಪ್ರತ್ಯೇಕ ಧರ್ಮ ಮಾಡ್ತೀವಿ ಅಂತ. ನೀವು IAS ಮಾಡಿರ್ಬೋದು, ಭಯಂಕರ ಬುದ್ಧಿವಂತರಿರ್ಬೋದು, ಆದರೆ ಈ ಅಗ್ರಹಾರದ ಕೋಸಂಬರಿ ಪುಳಿಯೋಗರೆ ಮುಂದೆ ನಿಮ್ಮ ಬುದ್ಧಿವಂತಿಕೆ ಏನೂ ನಡೆಯಲ್ಲ. ಜಾಮದಾರ್ ಅವರೇ, ಕಟ್ಟಿಟ್ಬಿಡಿ, ಮುಗೀತು ಕತೆ. ನೀವು ಯಾವ್ದಾರ ಒಂದು ಈ ಮಠದಲ್ಲಿ ಲೆಕ್ಕ ಬರೀ ಸೇರ್ಕೊಳ್ಳಿ. ಯಾಕೆ ಅಂದರೆ ಇನ್ನು ಲಿಂಗಾಯತ ಮಠಗಳೆಲ್ಲ ಬರೀ ಹೋಮ ಮಾಡೋ ಕೇಂದ್ರಗಳಾಗ್ತವೆ, ಹೋಮ ಕುಂಡಗಳಾಗ್ತವೆ. ಅಂದರೆ ನಿಮ್ಮ ಸ್ವಾಮಿಗಳೆಲ್ಲ ಅಲ್ಲಿ ಬಿಟ್ಬಿಟ್ಟು ಗರ್ಭಗುಡಿಯಿಂದ ಹೊರಗಡೆ ಬಂದು ನೀವು ಗಂಟೆ ಮತ್ತೊಂದು ನಿಮ್ದೆಲ್ಲನೂ ಅವ್ರಿಗೆ ಚೂದಾರ ಎಲ್ಲ ಅವ್ರು ಕೊಟ್ಬಿಟ್ಟು ನೀವು ಕುತ್ಕೊಂಡಿಲ್ಲಿ ಅವ್ರು ಹೋಮ ಮಾಡುವಾಗ ದೂರದಲ್ಲಿ ನಿಂತ್ಕೊಂಡು ಪುಳ್ಳೆ ತಂದು ಕೊಡೋಕ್ಕೆ, ಪಾತ್ರೆ ತೊಳೆಯೋಕ್ಕೆ ಮತ್ತೊಂದಕ್ಕೆ ಸಹಾಯಕರಾಗಿರ್ಬೇಕಷ್ಟೇ. ಅವ್ರು ಮುಟ್ಟಂಗೂ ಇಲ್ಲ ನೀವು. ಅಷ್ಟಕ್ಕೆ ಮುಗಿದೋಯ್ತು ಕತೆ. ಜಾಮದಾರ್ ಅವರೇ, ಅಂಥ ಕೆಲಸ ನೀವು ಒಂದು ಹುಡುಕೊಳ್ಳಿ. ಲಿಂಗಾಯತ ಮಠಗಳೆಲ್ಲ ಬರೀ ಇನ್ನು ಹೋಮ ಮಾಡೋ ಕೇಂದ್ರಗಳಾಗ್ತವೆ. ವಿಭೂತಿ ಪಕ್ಕಕ್ಕೆ ಹೋಯ್ತು, ತಿಲಕ ಬಂತು. ಯಡಿಯೂರಪ್ಪನೇ ಗುಲಾಮನ್ ಮಾಡ್ಕೊಂಡವ್ರಲ್ರಿ. ಅವ್ರ ಮಕ್ಳ ಹೆಸರೇನ್ರಿ? ಯಾವ ಬಸವಣ್ಣನ ಹೆಸರು ಹೇಳ್ಕೊಂಡು ಲಿಂಗಾಯತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತೆ ಯಡಿಯೂರಪ್ಪನವ್ರ ಮಕ್ಕಳ ಹೆಸರು ವಿಜಯೇಂದ್ರ ರಾಘವೇಂದ್ರ. ಯಾವ ಲಿಂಗಾಯತ ಹೇಳ್ತಾನೆ ವಿಜಯೇಂದ್ರ ರಾಘವೇಂದ್ರ ಅಂತ? ಅಂಥ ಯಡಿಯೂರಪ್ಪನ ಹತ್ರ ಲಿಂಗಾಯತ ಸ್ವಾಮಿಗಳು ಕವರ್ಗೋಸ್ಕರ ಮನೆ ಮುಂದೆ ನಿಂತ್ಕೊಂಡು ಭಿಕ್ಷೆ ಎತ್ತಿದ್ರಲ್ಲ, ಇವ್ರ ಮೆದುಳಿಗೆ ತುಕ್ಕಿಡಿದಿದೆ ಇಲ್ವೋ ಹೇಳಿ ಸಾಕು ನನಗೆ. ಇದೇ ಗದಿಗಿನ ತೋಟಂದಾರ ಶ್ರೀಗಳಂತಿದ್ರು ಸಿದ್ಧಲಿಂಗ ಸ್ವಾಮಿಗಳು, ಈಗಲ್ಲ, ಹಿಂದಿನವರು. ಅವರಿಗೆ ಸೌಹಾರ್ದತೆಗೆ ರಾಷ್ಟ್ರಪತಿಯಿಂದ ಅವಾರ್ಡ್ ಬಂದಿತ್ತು. ಅವ್ರು ಇವತ್ತಿದ್ದಿದ್ರೆ ಮುರುಘಾ ಸ್ವಾಮಿಗಳು, ಈಗೆಲ್ಲ ಜೈಲಿಗೆ ಹೋಗಿರಲ್ಲ, ರೇಪ್ ಕೇಸಲ್ಲಿ ಅವರಲ್ಲ, ಅವ್ರ ಹಿಂದಿನ ಗುರುಗಳಿದ್ದಿದ್ರೆ ಇವತ್ತು ಬರೀ ದುಡ್ಡು ಮಾಡದೆ ಒಂದು ದಂಧೆ ಅಂತ ಮಾಡ್ಕೊಂಡ್ರು, ಸುತ್ತೂರು ಮಾಡ್ತಾರೆ ಇದ್ರಲ್ಲ, ದುಡ್ಡೇ ದೊಡ್ಡಪ್ಪ ಅನ್ಕೊಂಡು. ಇವರು ಹಿಂದಿನ ಗುರುಗಳು ಶಿವರಾತ್ರಿ ದೇಶಿ ಕೇಂದ್ರ ಸ್ವಾಮಿಗಳು ಅಂತ ಬರ್ತಾರಲ್ವ, ಅಂಥ ಮಹಾನುಭಾವರುಗಳಿದ್ರೆ ಇಂಥ ಪರಿಸ್ಥಿತಿ ಆಗ್ಲಿಕ್ಕೆ ಬಿಡುತ್ತಿದ್ರ? ಈ ಅಗ್ರಹಾರದ ಊಟಗಳು ಬಸವಣ್ಣನ ಮೇಲೆ, ಲಿಂಗಾಯತ ಧರ್ಮದ ಮೇಲೆ, ವಚನಗಳ ಮೇಲೆ ದಾಳಿ ಮಾಡಲಿಕ್ಕೆ ಯಾವ ಶರಣರು ವೇದಕ್ಕೆ ಹೊರೆಯ ಕಟ್ತೀನಿ ಅಂದರೆ ನಿಮ್ಮ ಬಸವಣ್ಣಂಗೆ ಹೊರೆಯ ಕಟ್ತೀನಿ ತೊಗೊಂಡ್ರಲ್ಲ, ಬಿಡ್ತಾ ಇದ್ರ? ಇವತ್ತಿನವ್ರಿಗೇನು ದೊಡ್ಡ ರೋಗ ಬಂದಿದೆ, ಏನ್ರಿ ಆಗಿದೆ? ನಾಚಿಕೆ ಆಗಲ್ವಾ? ಈ ಬನ್ನಂಜೆ ವೀಣಾ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಈಕೆ ವಿಶ್ವವಿಖ್ಯಾತಿ. ಇವರಪ್ಪ ಅರಳೇಕಾಯಿ ಪಾಂಡಿತ್ಯ ಮಾಡೋದ್ರಲ್ಲಿ, ಬನ್ನಂಜೆ ಗೋವಿಂದಾಚಾರ್ಯ ಅಂತ ಅರಳೇಕಾಯಿ ಪಾಂಡಿತ್ಯ ಮಾಡೋದ್ರಲ್ಲಿ ವಿಶ್ವವಿಖ್ಯಾತಿ. ಮಾಧ್ವ ಕುಲತಿಲಕ. ಇವರು ಒಂದು ಪುಸ್ತಕ ಬರೀತಾರೆ, ಭೂಮಿ ತನ್ನ ಕಕ್ಷೆಯನ್ನು ಕಳ್ಸ್ಕೊಂಡ್ಬಿಟ್ಟಿತ್ತು, ಅಂದಿತೋಣಿಗೆ 2 ಸಲ ಸೇರಿಸ್ತು ಅಂತ. ಈ ಮಹಾನುಭಾವನ ಪುಸ್ತಕವನ್ನ ಆ ರೋಗಿಷ್ಠ ತೀರ್ಥನ ಲೋಫರ್ ಅಯೋಗ್ಯ, ಅವನು ನನಗೆ ಕರೆಯೋದು ನಾನು ಯಾವತ್ತು, ಚಕ್ರತೀರ್ಥನನ್ನ ರೋಗಿಷ್ಠ ಅಯೋಗ್ಯ, ಇವನ ಪುಸ್ತಕವನ್ನ, ಇವನ ಬರವಣಿಗೆಯನ್ನ ಮಕ್ಕಳು ಓದಲಿಂದ ಪಠ್ಯ ಪುಸ್ತಕ ತೋರಿಸಿದ್ದ. ಇಕ್ಕಿದಾಕಿರ್ಬಿಡದ್ದಾರ ಪ್ರಶ್ನೆ. ಈತನ ಮಗಳು ಬನ್ನಂಜೆ ವೀಣಾ ಅಂತ ಹೇಳ್ಬಿಟ್ಟು ಇನ್ನೂ ಮದುವೆ ಆಗಿಲ್ಲ. ಪಾಪ ಲಿಂಗಾಯತ ಸ್ವಾಮಿಗಳು ಅವರೆಲ್ಲ ಅವನು ಯಾವನ ಮುತಾಲಿಕಂದನು 3 ಮಕ್ಕಳು ಮಾಡಿ 4 ಮಕ್ಕಳು ಮಾಡಿ ಅನ್ಕೋತವನೆ. ಈ ಅಮ್ಮ ಮದುವೆನೇ ಆಗಲಿಲ್ಲ, ಮಕ್ಕಳು ಮಾಡ್ಕೊಂಡಿಲ್ಲ, ಹಾಗಂತ ಬೇರೆ ಅನುಭವ ಆಗಿಲ್ಲ ಅಂತಲ್ಲ. ಇನ್ನೊಬ್ಬರಿದ್ರು, ಒಬ್ಬ ಮಾಟಗಾರ, ಆತನ ಹೆಸರು ಅನಂತಾಚಾರ್ ಕೃಷ್ಣಾಚಾರ್ ಶಹಾಪುರ ಅಂತ, ಉರುಫ್ ಸತ್ಯಕಾಮ ಅಂತ ಹೇಳ್ಬಿಟ್ಟು. ಆತ ಒಂದು 200-300 ವರ್ಷ ಬದುಕಿದ್ರು. ಅವ್ರ ಹತ್ರ ಹೋಗಿ ತಂತ್ರ ಸಾಧನೆಗಳು ತೊಡಗಿದಂತೆ. ತಂತ್ರ ಸಾಧನೆ ಅಂದರೆ ಒಂದು ರೀತಿ ಕಾಮ ಕೇಳಿ ಅಷ್ಟೇ. ನಾವೇನು ವಾಸ್ತವನ ಕಾಮಸೂತ್ರ ಅಂತ ಹೇಳ್ತೀವಲ್ಲ, ಅದಕ್ಕಿಂತ ಮೇಲ್ಮಟ್ಟಿದ್ದು. ಅದು ಒಂದು ದಿವಸ ನಾನು ಸಪ್ರೇಟಾಗಿ ನಾನು ವಿವರಿಸಿ ಹೇಳ್ತೀನಿ ಸಪ್ರೇಟಾಗಿ. ಅಲ್ಲಿ ಇವರು ಹಲವಾರು ಪ್ರಯೋಗಗಳು ಮಾಡ್ತಾ ಇದ್ರಂತೆ. ನಮ್ಗೆ ಗೊತ್ತಿಲ್ಲ ತಂತ್ರ ಪೂಜೆ. ಯಾಕೆಂದರೆ ಆ ಥರ ಒಂದಷ್ಟು ನಮ್ಮ ಪುಸ್ತಕ ಎಲ್ಲ ಬರೆದಿದ್ದೆ ನಾನು. ಪಂಚಮಗಳ ನಡುವೆ, ಆಮೇಲೆ ಕಪಿಲ ವಸ್ತು, ಅರ್ಧದಾರಿ, ತಂತ್ರ ಯೋನಿ ಅಂತ. ಪಾಪ ಇವತ್ತು ಯೋನಿದೇ ಚಿಂತೆ ಎಲ್ಲ ಕಡೆ, ಯೋನಿದೇ ಚರ್ಚೆ ಆಗುತ್ತೆ. ವಿಧಾನಸೌಧದಲ್ಲಿ ಮನೆ ಅಧಿವೇಶನದಲ್ಲೇ ನಮ್ಮ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿಕೊಂಡು, ನಮ್ಮ ಟ್ಯಾಕ್ಸ್ ಖರ್ಚು ಮಾಡಿಕೊಂಡು ಈ ಮುಟ್ಟಾಡ್ರು ಮಾಡಿದ್ದೆಲ್ಲ ಬರೀ ಯೋನಿ ಪೂಜೆನ ಮಾಡಿದ್ವಿ. ಯೋನಿ ಪೂಜೆ ಮಾಡಿದ್ರು ಕೂತ್ಕೊಂಡು ಅವ್ನು ನಾಯಂತೆ, ಅಲೋ ಅಂತೆ, CD ಅಂತೆ, ಹನಿ ಟ್ರ್ಯಾಪ್ ಅಂತೆ, ಪೂಡ್ಗೋಸಿ ಅಂತೆ. ಇದನ್ನ ವಿಧಾನಸೌಧದಲ್ಲಿ ಕೂತ್ಕೊಂಡು ಎಲ್ಲ ಪಕ್ಷದ ರಾಜಕಾರಣಿಗಳು ಇದು ಸುತ್ತಮುತ್ತನೇ ಗಿರಿಟಿ ಹೊಡಿತಾ ಇದ್ರು, ಅಲ್ಲೇ ಮುಳುಗಿ ಹೇಳ್ತಾ ಇದ್ರು. ಇಂಥದ್ನ ಇದ್ರ ಬಗ್ಗೆ ಏನೋ ಸಾಧನೆ ಮಾಡ್ತಾರಂತೆ ಇವರು. ಮದುವೆನೇ ಆಗಿರ್ಲ್ವಂತೆ, ಆದರೆ ಯೋನಿ, ತಂತ್ರ ಯೋನಿಯ ಮತ್ತೊಂದು ಮಗದು ಅಂತೇಳಿ ಈ ಒಂದು ರೀತಿಯ ಆಟಗಾರ ಅನಂತಾಚಾರ್ಯ ಉರುಫು ಸತ್ಯಕಾಮ ಅವ್ರು ಮಾಡ್ತಿದ್ರು. ಇವರ ಅಭಿಮಾನಿಗಳು ಯಾರಪ್ಪ ಅಂದರೆ ನಮ್ಮ ರೈತ ಕುಲತಿಲಕ, ಸನ್ಮಾನ್ಯ ರಾಜಕೀಯ ಭೀಷ್ಮ, ನೇಗಿಲ ಗೆರೆಗಳ ಅಧಿಕಾರ ದೇವೇಗೌಡರು ಅವರ ಅಭಿಮಾನಿಗಳಾಗಿದ್ದರು. ಪಾಪ ಈ ಯೋನಿ ಪೂಜೆಗೂ ನಮ್ಮ ಎಂಥದ್ದು ಬೂದಿಪ್ರಿಯ ದೇವೇಗೌಡರು ಅದೇನು ಸಂಬಂಧ ನನಗೆ ಗೊತ್ತಿಲ್ಲ. ಆಮೇಲೆ ಇನ್ನೂ ದುರಂತ ಏನಪ್ಪ ಅಂದರೆ 20ನೇ ಶತಮಾನದಲ್ಲಿ ಕನ್ನಡಿಗರಿಗೆ ವೈಚಾರಿಕತೆಯನ್ನು ಪಾಠ ಮಾಡಿದಂತಹ
ಮಹಾಕವಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರು ಇವತ್ತು. ಪ್ರತಿಷ್ಠಾನದ ಅಧ್ಯಕ್ಷರು ಬುದ್ಧಿಜೀವಿ ರಾಜಕಾರಣಿ ಅಂತ ಕರೆಯುವ BL ಶಂಕರ್ ಅವರು ಸಹ, ಮತ್ತು ನಮ್ಮ JH ಪಾಟೀಲ್ ಮಗ ಇದ್ರಲ್ಲಪ್ಪ, ಏನಪ್ಪ ಅವರ ಹೆಸರೇ ಮರ್ತೋಗ್ತು, ವಾಮ ಅಂತದ್ದು ಪಾಟೀಲ್ನ ಬರ್ತಾರಲ್ಲ, ಇವರು ಸಹ ಸತ್ಯಕಾಮ ಅವರ ಅನುಯಾಯಿಗಳು. ಅಲ್ಲಿ ಹೋಗಿದ್ರು, ಅದೇನು ಮಾಡ್ತಿದ್ರು ನಮಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಬೇಕು. ಈಗ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರು ಇವರು, ವೈಚಾರಿಕತೆ ಮಾತಾಡೋರು. ಎಲ್ಲೆಲ್ಲಿದ್ರು ಎಲ್ಲ ಗೊತ್ತಾಗುತ್ತೆ, ಸರಿನಾ? ಇಂಥ ಮಹಾನುಭಾವರುಗಳು ಈ ಹೆಣ್ಮಗಳಲ್ಲಿ ಹಲವಾರು ಪ್ರಯೋಗಗಳನ್ನ ಮಾಡ್ತಾ ಇದ್ರಂತೆ. ಅದೇನು ಅಂತೇಳಿ ನಾನು ಮುಂದಕ್ಕೆ ಹೇಳ್ತೀನಿ. ಇವ್ರಿಗೆಲ್ಲ ಸೇರ್ಕೊಂಡು ಇವತ್ತು ಬಸವಣ್ಣನ ಮೇಲೆ ಮುಗಿಬಿದ್ದಿದ್ದಾರೆ. ಲಿಂಗಾಯತರು ಇವತ್ತು ತಲೆ ತುಕ್ಕಿಡಿಸ್ಕೊಂಡು ಆರಾಮಾಗಿದ್ದಾರೆ, ತಲೆ ಕೆಡಿಸ್ಕೋತಾ ಇಲ್ಲ. ನಾನು ನೆಕ್ಸ್ಟು ನಿಮಗೆ ಈ ತಂತ್ರ ಪೂಜೆ, ಮಗದೊಂದು ಯೋನಿ ಪೂಜೆ, ಅದೆಲ್ಲವೂ ನಾನು ನೆಕ್ಸ್ಟ್ ಹೇಳ್ತೀನಿ. ಇಷ್ಟಕ್ಕೆ ಅರ್ಥ ಮಾಡ್ಕೋಬೇಕೇನಪ್ಪ ಅಂದರೆ, ಇನ್ನು ಲಿಂಗಾಯತ ಧರ್ಮ, ಬಸವಣ್ಣ ವಚನಗಳು ಕೇವಲ ನೆನಪುಗಳಷ್ಟೇ. ದಿನ ಎಣಿಸ್ತಾ ಇದೆ, ಮರ್ತುಬಿಡಿ. ಒಂದೊಂದು ಲೆಕ್ಕ ಬರೆಯೋಕ್ಕೆ ಮತ್ತೊಂದು ಸೇರ್ಕೊಳ್ಳಿ. ನಿಮ್ಮ ಮಠಗಳಿಗೆ ಗಂಟೆ ಜಾಗಟೆಲ್ಲ ಕೊಟ್ಬಿಡಿ, ಹೋಮ ಮಾಡ್ಕೊಂಡಿರ್ತಾರೆ, ನೀವು ಸೈಡಲ್ಲಿ ಕುತ್ಕೊಂಡು ಲೆಕ್ಕ ಬರೀರಿ, ಮುಗೀತು ಅಂತೇಳಿ ಮಾತು ಮುಗಿಸ್ತೀನಿ. ನಮಸ್ಕಾರ.